ಫ್ರೆಂಡ್ಸ್, ನೀವು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನೋಡಿದ್ರಲ್ವ ಯಾವ ರೀತಿಯಾಗಿ ರಿಪೇಬಿಲಿಟಿ ಎಷ್ಟು ಚೆನ್ನಾಗಿದೆ, ನೈಸ್ ಆಗಿದೆ ವಿಡಿಯೋನ. ಆ ರೀತಿಯಾಗಿ ನೀವು ಕ್ಯಾಪ್ಕಟ್ನಲ್ಲಿ ಯಾವ ರೀತಿಯಾಗಿ ವಿಡಿಯೋ ಎಡಿಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಯಾವ ರೀತಿಯಾಗಿ ಇಂಟ್ರೋದಲ್ಲಿ ನೀವು ನೋಡಿದ್ರಲ್ಲ ಯಾವ ರೀತಿಯಾಗಿ ಎಡಿಟ್ ಮಾಡೋದು, ಅವು ಯಾವ ರೀತಿಯಾಗಿ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಮೆಟೀರಿಯಲ್ ಯಾವ ರೀತಿಯಾಗಿ ಲಾಸ್ಟ್ ಡೌನ್ಲೋಡ್ ಮಾಡ್ಬೋದು ಅಂತ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಎಲ್ಲಿ ಸಿಗುತ್ತೆ, ಯಾವ ರೀತಿಯಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರು ಡೌನ್ಲೋಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವೇನಾದರೂ ನನ್ನ ವಿಡಿಯೋಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಿರುಗಲಿಕ್ಕೆ ಇನ್ನು ಎಲ್ಲ ಮೇಲೆ ಮಾಡಿಕೊಂಡು ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವೇನಾದರೂ ಫೇಸ್ಬುಕ್ ನೋಡ್ತಾರೆ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಅದರಲ್ಲಿ ಕೊಡಬೇಕು ಎನಬಲ್ ಬಿಟ್ಟು ಅದರಲ್ಲಿ ಹೊಸ ವಿಡಿಯೋ ಅಪ್ಡೇಟ್ ಆಗ್ತದೆ. ನೀವೇನಾದರೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡಿರ್ತೀನಿ, ಈಗ ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕು ಫ್ರೆಂಡ್ಸ್. ಯಾವ ರೀತಿಯಾಗಿ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನೋಡಿದಿಲ್ವೋ ಆ ರೀತಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಪುನಃ ಸ್ಕ್ರೀನಲ್ಲಿ ಕ್ಯಾಪ್ಕಟ್ ಆ್ಯಪ್ನಲ್ಲಿ ಯಾವ ರೀತಿ ಸಿಂಪಲ್ ಟ್ರಿಕ್ನಿಂದ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಮಕ್ಕಳ ಇಂಟ್ರೋದಾಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೆ. ನನ್ನ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿ ನೀವು ಫಸ್ಟ್ ಆಫ್ ಆಲ್ ಏನು ಮಾಡ್ಕೊಂಡ್ರೆ ನಿಮ್ಮ ಡಾಟಾ ಆನ್ ಮಾಡ್ಕೊಂಡ್ರೆ ಕ್ಯಾಪ್ಕಟ್ಟಲ್ಲಿ ಎಡಿಟ್ ಮಾಡ್ಕೊಂಡು ನಿಮ್ಮ ಫೋನಿನಲ್ಲಿರೋ ಡಾಟಾನು ಆನ್ ಮಾಡ್ಕೊಳ್ಳಿ. ನಾನು ಯಾವ ರೀತಿಯಾಗಿ ಆನ್ ಮಾಡಿದೆ ನೋಡಿ, ಈ ರೀತಿಯಾಗಿ ನೀವು ಫೋನ್ ಡಾಟಾ ಆನ್ ಮಾಡಿದ ನಂತರ ಅದಕ್ಕೆ VPN ಕನೆಕ್ಟ್ ಮಾಡೋಕ್ಕಾಗುತ್ತೆ. ನಾನು VPN ಓಪನ್ ಮಾಡ್ತಿದ್ದೀನಿ. VPN ನೀವು ಕನೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಈ ರೀತಿಯಾಗಿ VPN ಆ್ಯಪನ್ನು ಓಪನ್ ಮಾಡಿಕೊಂಡಿದ್ದೇನೆ. ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ಇಲ್ಲಿ ಟ್ಯಾಪ್ ಟು ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. VPN ಕನೆಕ್ಟ್ ಆಗ್ತಿದೆ ಫ್ರೆಂಡ್ಸ್, ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಫೋನಿನಲ್ಲಿ VPN ಆ್ಯಪನ್ನು ಕನೆಕ್ಟ್ ಆಗಿದೆ. ಕನೆಕ್ಟ್ ಆದ ನಂತರ ಇದರಿಂದ ಹೊರಗೆ ಬಂದ ನಂತರ ನಿಮ್ಮ ಫೋನಿನಲ್ಲಿರೋ ಕ್ಯಾಪ್ಕಟ್ ಆ್ಯಪನ್ನು ಓಪನ್ ಮಾಡಿಕೊಡಿ. ನಿಮ್ಮ ಫೋನಿನಲ್ಲಿ ಏನಾದರೂ ಕ್ಯಾಪ್ಕಟ್ ಆ್ಯಪ್ ಇಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮ್ ಬಂದಲ್ಲಿ DM ಹಾಕಿ, ನಾನು ನಿಮಗೆ ಕ್ಯಾಪ್ಕಟ್ ಆ್ಯಪ್ ಲಿಂಕನ್ನು ನಾನು ನಿಮಗೆ ಹಾಕ್ತೀನಿ ಫ್ರೆಂಡ್ಸ್. ಈ ರೀತಿ ನಿಮ್ಮ ಕ್ಯಾಪ್ಕಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ನ್ಯೂ ಪ್ರಾಜೆಕ್ಟು ತೆಳಗೆ ನೀವು ಓಲ್ಡ್ ಪ್ರಾಜೆಕ್ಟ್ ಮಾಡಿದವು ಎಡಿಟ್ ಮಾಡೋ ಪ್ರಾಜೆಕ್ಟ್ ಇರುತ್ತೆ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಇರ್ತಿರುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಕ್ಲಿಕ್ ಮಾಡಿಕೊಂಡಿದ್ದೇನೆ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಾವು ಈಗ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲ್ನಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತೀನಿ. ನಾನು ಅದರ ಮೂಲಕ ಹೋಗಿ ನೀವು ಏನು ಮಾಡ್ಕೊಂಡ್ರೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅವೆಲ್ಲ ನಾನು ಯಾವ್ಯಾವ ರೀತಿಯಾಗಿ ಕೊಟ್ಟಿರ್ತೀನಿ, ನೀವು ಇಂಪೋರ್ಟ್ ಮಾಡ್ಕೊಳ್ಬೇಕು. ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಕೊಟ್ಟಿರ್ತೀನಿ. ನೀವು ಹೋಗಿ ಟೆಲಿಗ್ರಾಮ್ ಗ್ರೂಪಿಗೆ ಹೋಗಿ ನೀವು ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದ್ರಲ್ಲಿ ಹೋಗಿ ಜಾಯ್ನ್ ಆಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಮುಂದೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡ ನಂತರ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇಂಪೋರ್ಟ್ ಮಾಡಿಕೊಂಡಿದ್ದೆ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವು ಕೂಡ ಎಲ್ಲ ಅಪ್ಲೋಡ್ ಮಾಡ್ತೀನಿ. ನೀವು ಅದರಲ್ಲಿ ಜಾಯ್ನ್ ಆಗಿ ನೀವು ಇವನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ. ಈ ರೀತಿಯಾಗಿ ಬಂದ ನಂತರ ಈ ರೀತಿಯಾಗಿ ಬಂದಿರುತ್ತೆ. ಇದು ಕರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಇದು ಸ್ವಲ್ಪ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ ರೀತಿ ಆಗುತ್ತೆ ಇದು ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಮತ್ತೆ ರಿಟರ್ನ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೆ ನೀವು ನೋಡ್ತಾರೆ ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಇದೇ ರೀತಿ ಪ್ರತಿಯೊಂದು ಫೋಟೋಸ್ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಏನು ಬೇಕಂದ್ರೆ ಫ್ರೆಂಡ್ಸ್ ನೀವು ಮತ್ತೆ ರಿಟರ್ನ್ ಬರಬೇಕು. ಇವುಗಳನ್ನ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್ ನೀವು ಈ ರೀತಿಯಾಗಿ ನಾ ಯಾವ ರೀತಿಯಾಗಿ ಚಿಕ್ಕದು ಮಾಡ್ತಿರ್ತೀನಿ, ಈ ರೀತಿಯಾಗಿ ನಾ ತೋರಿಸ್ತಿರ್ತೀನಲ್ಲ ಅಷ್ಟೇ ಚಿಕ್ಕದು ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಈ ರೀತಿಯಾಗಿ ಏಳು ಸೆಕೆಂಡ್ ಚಿಕ್ಕದು ಮಾಡ್ತಾ ಹೋಗಿ ಫ್ರೆಂಡ್ಸ್. ನಾನು ತೋರಿಸ್ತಿರ್ತೀನಿ ಈ ರೀತಿ ಚಿಕ್ಕದು ಮಾಡ್ತಾ ಹೋಗಿ ಫ್ರೆಂಡ್ಸ್. 0.7 ಸೆಕೆಂಡ್ ಫ್ರೆಂಡ್ಸ್. ಈ ರೀತಿಯಾಗಿ ಮಾಡಿ ಫ್ರೆಂಡ್ಸ್. ನಾನು ಯಾವ ರೀತಿಯಾಗಿ ಮಾಡ್ತಿರ್ತೀನಿ ನೀವು ಇದೇ ರೀತಿ 0.7 ಸೆಕೆಂಡ್ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ಪ್ರತಿಯೊಂದು ನೀವು ಫೋಟೋಸನ್ನು 0.7 ಸೆಕೆಂಡ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ರಿಟರ್ನ್ ಬೇಕು. ರಿಟರ್ನ್ ಬಂದ ನಂತರ ನೀವೇನು ಮಾಡಬೇಕಂದ್ರೆ ನಾನು ಒಂದು ಸಾಂಗನ್ನು ಕೊಟ್ಟಿರ್ತೀನಿ ವಿಡಿಯೋ ರೀತಿಯಲ್ಲಿ. ಆ ಸಾಂಗನ್ನು ಇಂಪೋರ್ಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ಪ್ಲಸ್ ಆಡಿಯೋ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಎಕ್ಸ್ಟರ್ನಲ್ಲಿ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಲೋಡ್ ಆಗುತ್ತೆ. ನೀವು ಅದು 12 ಸೆಕೆಂಡ್ ಅದು ಸಾಂಗ್ ವಿಡಿಯೋ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎಕ್ಸ್ಟರ್ನಲ್ ಸಾಂಗನ್ನು ಇಂಪೋರ್ಟ್ ಮಾಡಿಕೊಂಡಂಥ ಈ ರೀತಿಯಾಗಿ ಸ್ಕ್ರಾಲ್ ಮಾಡಿ. ಈ ರೀತಿಯಾಗಿ ಸ್ಕ್ರಾಲ್ ಮಾಡಿದ ನಂತರ ಫಸ್ಟ್ನೇ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡೋಕ್ಕೋಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಎನಿಮಿನೇಷನ್ ಅಂತ ಬರ್ತಿದೆ. ಎನಿಮಿನೇಷನ್ ಈ ರೀತಿಯಾಗಿ ಕೊಟ್ಟ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ಲೋಡ್ ಆಗುತ್ತೆ. ಇಲ್ಲಿ ಇನ್ ಔಟ್ ಕಂಬೋ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಸ್ವಲ್ಪ ಸ್ಕ್ರಾಲ್ ಮಾಡಿ. ಈ ರೀತಿಯಾದ ಎಫೆಕ್ಟ್ ಇರುತ್ತೆ. ಈ ರೀತಿಯ ಎಫೆಕ್ಟನ್ನು ನೀವು ಇದಕ್ಕೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಫೆಕ್ಟ್ ಹಾಕಬೇಕಾಗುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ರಿಟರ್ನ್ ಈ ರೀತಿಯಾಗಿ ಇದು ಹಾಗೆ ಪ್ರತಿಯೊಂದು ಪಿಕ್ಚರ್ಸ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎನಿಮಿನೇಷನ್ ಅಂತ ಬರುತ್ತೆ,
ಇದೇ ರೀತಿಯಾಗಿ ಫ್ರೆಂಡ್ಸ್ ನೀವು ಪ್ರತಿಯೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಎನಿಮಿನೇಷನ್ ಅಂತ ಬರುತ್ತೆ, ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊ, ಕಂಬು ಮೇಲೆ ಕ್ಲಿಕ್ ಮಾಡ್ಕೊ, ಸ್ವಲ್ಪ ಸ್ಕ್ರಾಲ್ ಮಾಡ್ಕೊ ಫ್ರೆಂಡ್ಸ್. ನೀವು ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಫೋಟೋಗೆ ಎಫೆಕ್ಟ್ ಕೊಡಬೇಕೈತೆ. ಈ ರೀತಿ ಓಕೆ ಎನಿಮೇಷನ್ ಕೇಳ್ಕೊ, ಮತ್ತು ಮುಂದಿನ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊ, ಎನಿಮಿನೇಷನ್ ಮೇಲೆ ಕ್ಲಿಕ್ ಮಾಡ್ಕೊ, ಕಂಬು ಮೇಲೆ ಕ್ಲಿಕ್ ಮಾಡ್ಕೊ, ಹಾಗೆ ನೀವು ಸ್ಕ್ರಾಲ್ ಮಾಡ್ಕೋಬೇಕೈತೆ. ಇಲ್ಲಿ ಲಾಸ್ಟಲ್ಲಿ ಈ ರೀತಿಯ ಡಿಸೈನ್ ನಿಮ್ಗೆ ಇಷ್ಟವಾದ ಎಫೆಕ್ಟನ್ನು ನೀವು ಆ್ಯಡ್ ಮಾಡೋದು, ಮತ್ತು ಮುಂದಿನ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಡೋದು, ಎನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು, ಕಂಬ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ನಿಮ್ಗೆ ಇಷ್ಟ ಆದ ಪಿಕ್ಚರ್ಸನ್ನು ನೀವು ಆ್ಯಡ್ ಮಾಡಿ ಇಲ್ಲಿ ಇಷ್ಟವಾದ ಎಫೆಕ್ಟನ್ನು ಆ್ಯಡ್ ಮಾಡ್ಕೊ. ಇದೇ ರೀತಿ ಪ್ರತಿಯೊಂದು ನೀವು ಫೋಟೋಗೆ ನೀವು ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಬೇಕು. ರಿಟರ್ನ್ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು, ಇಲ್ಲಿ ಕಂಬ ಮೇಲೆ ಕ್ಲಿಕ್ ಮಾಡ್ಕೊ, ಈ ರೀತಿಯಾಗಿ ಎನಿಮೇಷನ್ ನೀವು ಎಫೆಕ್ಟ್ ಕೊಡಬೇಕಾಗುತ್ತೆ. ಇದೇ ರೀತಿ ನೀವು ಪ್ರತಿಯೊಂದು ಫೋಟೋಗೆ ಈ ರೀತಿ ಎನಿಮೇಷನ್ ಕೊಡಬೇಕು. ಈ ರೀತಿ ಕಂಬ ಮೇಲೆ ಕ್ಲಿಕ್ ಮಾಡ್ಕೊ, ಈ ರೀತಿಯಾಗಿ ಎನಿಮೇಷನ್ ನೀವು ಎಫೆಕ್ಟ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ, ಎನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ರಿಟರ್ನ್ ಕಂಬ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಲಾಸ್ಟಲ್ಲಿ ಸ್ಕ್ರಾಲ್ ಮಾಡಿ ಎನಿಮೇಷನ್ ಕೊಡಿ ಫ್ರೆಂಡ್ಸ್. ಈ ರೀತಿಯಾಗಿ ಪ್ರತಿಯೊಂದು ಫೋಟೋಗೆ ನೀವು ಎನಿಮೇಷನನ್ನು ನೀವು ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಫೋಟೋಗೆ ಎನಿಮೇಷನ್ ಕೊಟ್ಟ ನಂತರ ನೀವು ರಿಟರ್ನು ಆಡಿಯೋ ಆ್ಯಡ್ ಮಾಡೋಕ್ಕಾಗುತ್ತೆ. ಇಲ್ಲಿ ಆಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಒಂದು ಲೈನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹೇಳಿದಂತೆ ಟೆಲಿಗ್ರಾಮ್ ಚಾನಲಲ್ಲಿ ಪ್ರತಿಯೊಂದು ಫೋಟೋ, ಪ್ರತಿಯೊಂದು ಸಾಂಗು, ಪ್ರತಿಯೊಂದು ನಾನು ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇಂಪೋರ್ಟ್ ಸೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಇಂಪೋರ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀವು ಎಲ್ಲಿಗೆ ವಿಡಿಯೋ ಮುಗುತ್ತೆ ಅಲ್ಲಿಗೆ ನಿಂದಿರ್ಸ್ಬೇಕಾಗುತ್ತೆ. ಅಲ್ಲಿಗೆ ನಿಂದಿರ್ಸಿ ಏನು ಮಾಡ್ಬೇಕಂದ್ರೆ ಈ ಸಾಂಗನ್ನು ನೀವು ಕಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯ ಸಾಂಗ್ ಇರುತ್ತೆ, ಈ ಸಾಂಗನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದು ಸ್ಪ್ಲಿಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳಗುತ್ತೆ. ಈ ರೀತಿ ಉಳಿದ ಸಾಂಗ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳಗುತ್ತೆ. ಉಳಿದ ಸಾಂಗ್ ಮೇಲೆ ಡಿಲೀಟ್ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಯಾವ ರೀತಿ ಫ್ರೆಂಡ್ಸ್ ಇಷ್ಟ ಆದ ನಂತರ ನೀವು ಫೋಟೋ ಎಫೆಕ್ಟನ್ನು ಕೊಟ್ಟ ನಂತರ ಇದಕ್ಕೆ ವಿಡಿಯೋ ಎಫೆಕ್ಟ್ ಕೊಡಬೇಕಾಗುತ್ತೆ. ಯಾವ ರೀತಿ ಟ್ರೆಂಡಿಂಗ್ ವಿಡಿಯೋ ಎಫೆಕ್ಟ್ ಕೊಡೋದತ್ತ ಇಷ್ಟ ಆದ ಇಲ್ಲಿ ಎಫೆಕ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ವಿಡಿಯೋ ಎಫೆಕ್ಟ್ ಇರುತ್ತೆ, ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳಕ್ಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ. ಈ ರೀತಿಯಾಗಿ ಟ್ರೆಂಡಿಂಗ್ ವಿಡಿಯೋ ಎಫೆಕ್ಟ್ ಈ ರೀತಿಯಾಗಿ ಲೋಡ್ ಆಗ್ತಿರುತ್ತೆ ಫ್ರೆಂಡ್ಸ್, ನೀವು ನೋಡ್ಬೋದು. ಈ ರೀತಿಯಾಗಿ ಲೋಡ್ ಆದ ನಂತರ ಸ್ವಲ್ಪ ಹಾಗೆ ಸ್ಕ್ರಾಲ್ ಮಾಡಿ ನಾನು ತೋರಿಸ್ತಿರ್ತೀನಿ. ಎಫೆಕ್ಟನ್ನು ನೀವು ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಹಾಗೆ ಸ್ಕ್ರಾಲ್ ಮಾಡಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿಕೊಂಡ್ರೆ ಅಂತಲ್ಲಿ ಶೇಕ್ ಎಫೆಕ್ಟ್ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳಕ್ಕಾಗುತ್ತೆ ಫ್ರೆಂಡ್ಸ್. ನೀವು ಅದ್ರ ಮೇಲೆ ಕ್ಲಿಕ್ ಓಕೆ ಕೊಟ್ಟ ನಂತರ ಈ ರೀತಿಯ ಶೇಕ್ ಎಫೆಕ್ಟ್ ಬರುತ್ತೆ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ನೀವು ಪಿಕ್ಚರ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದರೆ ಹಾಗೆ ಮುಂದಿನ ಪಿಕ್ಚರ್ಸಿಗೆ ಮತ್ತೊಂದು ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ರಿಟರ್ನ್ ಕ್ಲಿಕ್ ಮಾಡಿಕೊಂಡ ನಂತರ ಮತ್ತು ಈ ರೀತಿಯ ಡಿಫ್ರೆಂಟ್ ಆದ ಎಫೆಕ್ಟ್ ಇರುತ್ತೆ. ಈ ರೀತಿಯ ಎಫೆಕ್ಟನ್ನು ಕೊಡಬೇಕಾಗುತ್ತೆ. ಇದೇ ರೀತಿಯ ಎಫೆಕ್ಟ್ ಮತ್ತು ಮುಂದಿನ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಎಫೆಕ್ಟ್ ಇರುತ್ತೆ, ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಳ್ಳಿ. ಇದೇ ರೀತಿ ಎಫೆಕ್ಟನ್ನು ನೀವು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಟ್ರೆಂಡಿಂಗ್ ಎಫೆಕ್ಟನ್ನು ನೀವು ಕೊಡಬೇಕಾಗುತ್ತೆ. ಈ ರೀತಿ ಎಫೆಕ್ಟನ್ನು ನೀವು ಪ್ರತಿಯೊಂದು ಫೋಟೋಗೆ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಫ್ರೆಂಡ್ಸ್. ಈ ರೀತಿ ನೀವು ಎಫೆಕ್ಟನ್ನು ಕೊಟ್ಟ ನಂತರ ಈ ವಿಡಿಯೋ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಂದರೆ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಿರ್ತೀನಿ. ಇಲ್ಲಿ ಮೇಲೆ ಮಾಡಿದಾದ್ಮೇಲೆ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋಕೆ ಅಂದರೆ ವಿಡಿಯೋ ರೇಷ್ಯೂ ಸೆಲೆಕ್ಟ್ ಮಾಡೋಕೈತೆ. ನಿಮಗೆ ಎಷ್ಟು ರೇಷ್ಯೂ ಇರಬೇಕಾದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕೈತೆ. ನಿಮಗೆ 7:480 ರೇಷ್ಯೂ ಈ ರೀತಿ ಫಾರ್ಮ್ಯಾಟ್ ಸೆಲೆಕ್ಟ್ ಮಾಡಿ 24:30 ಈ ರೀತಿ ಕೋಡಿಂಗ್ ರಿಟೇಷನ್ ರ್ಯಾಂಡಮ್ ಆಗಿ ಹೈಯೆಸ್ಟ್ ಹೆಡಿಂಗ್ ಅಂದರೆ ಹೈಯೆಸ್ಟ್ ಆಗಿ ಲೋ ಹೆಡಿಂಗ್ ಲೋ ಹೆಡಿ. ನಾನು ಇದು 108pಯಲ್ಲಿ ನಾನು ಇದನ್ನು ಡೌನ್ಲೋಡ್ ಮಾಡ್ತೀನಿ. ಈ ರೀತಿ ಮಾಡುತ್ತೆ. ಇಲ್ಲಿ ರಿಟರ್ನ್ ಇವರ ಮಾರ್ಕ್ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇದು ಎಕ್ಸ್ಪೋರ್ಟ್ ಆಗಲು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇದು 100 ಫುಲ್ ಆದಮೇಲೆ ಎಕ್ಸ್ಪೋರ್ಟ್ ಫುಲ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಕ್ಸ್ಪೋರ್ಟ್ ಆಗ್ತಿದೆ, ಸ್ವಲ್ಪ ವೇಟ್ ಮಾಡ್ತೀನಿ. ಸಂಪೂರ್ಣವಾಗಿ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಕ್ಸಸ್ಫುಲ್ಲಾಗಿ ಎಕ್ಸ್ಪೋರ್ಟ್ ಆಗಿದೆ. ನೀವು ಬೇಕಾದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್, ವಾಟ್ಸಪ್ಪು, ಫೇಸ್ಬುಕ್ ಇಲ್ಲ ಅದರ್ಸ್ ಆಗ್ತದೆ, ನೀವು ಬೇಕಾದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೇ ಹಾಕೋಬೋದು. ಈ ರೀತಿ ಎಕ್ಸ್ಪೋರ್ಟ್ ಆದ ನಂತರ ಡನ್ ಅಂತ ಬರುತ್ತೆ. ಈ ರೀತಿ ಡನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ಸಕ್ಸಸ್ಫುಲ್ಲಾಗಿ ಎಕ್ಸ್ಪೋರ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ನಿಮಗೆ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಸಿಂಪಲ್ ಟೆಕ್ನಿಂದ ಕ್ಯಾಪ್ಕಟ್ನಲ್ಲಿ ಯಾವ ರೀತಿಯಾಗಿ ರಿಪಬ್ಲಿಕ್ ಡೇ ಯಾವ ರೀತಿಯಾಗಿ ವಿಡಿಯೋ ಎಡಿಟ್ ಮಾಡೋದು, January 26 ಯಾವ ರೀತಿಯಾಗಿ ವಿಡಿಯೋ ಎಡಿಟ್ ಮಾಡೋದು ಅಂತ ನೋಡಿರಿ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್. ಮೆಟ್ರೋ ಲಿಂಕ್ ಎಲ್ಲಿ ಇರ್ತದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಹೋಗಿ ನೀವು ಎಲ್ಲ ಮೆಟೀರಿಯಲ್ ಸಾಂಗು ಯಾವ ರೀತಿಯ ಫೋಟೋ ಇರುತ್ತೆ ಎಲ್ಲ
ಅಲ್ಲಿ ಅದರಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ನಿಮಗೆ ಅದರಲ್ಲಿ ಜಾಯ್ನ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಏನೋ ಪ್ರಾಬ್ಲಮ್ ಇದ್ದರೆ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಪರ್ಸನಲಾಗಿ ಬಂದು ನಾನು DM ಮಾಡಿ ಏನೋ ಪ್ರಾಬ್ಲಮ್ ಇದ್ದರೆ ನಾನು ಪರ್ಸನಲಾಗಿ ಮಾತಾಡ್ಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಾನು ನಿಮಗೆ